ಮುನ್ನೂರು ಗ್ರಾಮ ಕುತ್ತಾರು ಪ್ರದೇಶದ ಕಂಪ ಮನೆತನದ ದೇವಪ್ಪ ಕಂಪ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕುತ್ತಾರು ಭಾಗದಲ್ಲಿ ಮಾತ್ರ ಅಲ್ಲ, ಇತರ ಪ್ರದೇಶದ ಜನರ ಒಡನಾಟವನ್ನು ಬೆಳೆಸಿ ಪ್ರತಿಯೊಬ್ಬರ ಚಿರಪರಿಚಿತ ವ್ಯಕ್ತಿಯಾಗಿ ಗುರುತಿಸಿಕೊಂಡಿರುವವರು ದೇವಪ್ಪ ಕಂಪ. ಸರ್ವರಲ್ಲೂ ಸಹನಾಶೀಲವಾದ ಬಾಂಧವ್ಯವನ್ನ ಬೆಳೆಸಿಕೊಂಡಿದ್ರು. ಪಕ್ಷ ಸಂಘಟನೆಯ ನೆಲೆಯಲ್ಲಿ ಅವರು ಸಿಪಿಎಂ ಪಕ್ಷದ ಹಿತೈಷಿಯಾಗಿದ್ರು. ಕಾರ್ಯಕರ್ತರಿಗೂ ಮಿಗಿಲಾದ ಮಟ್ಟದಲ್ಲಿ ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ರು. ಈ ಭಾಗದ ಸಾಮಾಜಿಕ ಸಂಸ್ಥೆಗಳಾದ ಶ್ರೀ ಜೈ ಹನುಮಾನ್ ಕ್ರೀಡಾ ಮಂಡಳಿ ಅಥವಾ ಮುನ್ನೂರು ಯುವಕ ಮಂಡಲಗಳಲ್ಲಿ ಒಂದು ಸಂದರ್ಭದಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿ ಸಾಮಾಜಿಕ ಸೇವೆ ಬದ್ಧತೆಯನ್ನ ಪಾಲಿಸಿಕೊಂಡಿದ್ರು. ಸಿಪಿಎಂ ಪಕ್ಷದ ಹಿತೈಷಿಯಾಗಿ ಸಮರ್ಪಣಾ ಭಾವದಿಂದ ಸಾಮೂಹಿಕ ಸಂಘಟನೆಯಾದ ಡಿವೈಎಫ್ಐ ರೈತ ಸಂಘದ ಸಮಿತಿ ಸದಸ್ಯರಾಗಿ ತನ್ನನ್ನ ಸಾಮಾಜಿಕ ಸೇವಾ ಬದ್ಧತೆಗೆ ಅರ್ಪಿಸಿದ್ರು. ಪಕ್ಷದ ಮೇಲಿನ ಅಪಾರವಾದ ಅಭಿಮಾನ, ಪಕ್ಷ ಆಯೋಜಿಸುವ ಪ್ರತಿಯೊಂದು ಹೋರಾಟ ಕಾರ್ಯಕ್ರಮದಲ್ಲಿ ಅವರ ಹಾಜರಾತಿ ಇದ್ದೇ ಇರುತ್ತೆ. ಇನ್ನು ಪ್ರಸ್ತುತ ಮುನ್ನೂರು ಗ್ರಾಮ ಪ್ರಾಂತ ರೈತ ಸಂಘದ ಸಮಿತಿ ಸದಸ್ಯರು ಕೂಡ ಆಗಿದ್ರು. ರೈತರ ಭೂ ಸುಧಾರಣಾ ಕಾಯ್ದೆ ಜಾರಿಯ ಬಹಳ ಮಹತ್ತರ ಹೋರಾಟದ ಒಂದು ಸಂದರ್ಭದಲ್ಲಿ ಅತಿ ಸಣ್ಣ ಪ್ರಾಯದಲ್ಲೇ ಮಂಗಳೂರಿನಿಂದ ಬೆಂಗಳೂರುವರೆಗೆ ಕಾಲುನಡಿಗೆ ಜಾಥಾದಲ್ಲಿ ಪಾಲ್ಗೊಂಡು ಹೋರಾಟಗಾರನಾಗಿ ಗುರುತಿಸಿಕೊಂಡಿದ್ದಾರೆ. ದೇವಪ್ಪ ಕಂಪ ಅವರ ಸಾವು ಈ ಪ್ರದೇಶದ ಪ್ರತಿಯೊಬ್ಬರಿಗೂ ನೋವು ತಂದಿದೆ. ಮಾತ್ರ ಅಲ್ಲ, ಮುನ್ನೂರು ಗ್ರಾಮದ ರೈತ ಚಳುವಳಿಗೆ ಅಪಾರವಾದ ನಷ್ಟ ಆಗಿದೆ. ಪ್ರತಿ ವರ್ಷ ಗ್ರಾಮ ರೈತ ಸಂಘ ಸಾಮೂಹಿಕ ಸದಸ್ಯತ್ವ ಅಭಿಯಾನ ನಡೆಸಿದಾಗ ದೇವಪ್ಪ ಕಂಪ ಗ್ರಾಮದ ಪ್ರತಿ ಪ್ರದೇಶಕ್ಕೂ ಹಾಜರಾಗ್ತಾ ಇದ್ರು. ಒಟ್ಟಾರೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನನ್ನ ಆಗಲಿ ಮುನ್ನೂರು ಗ್ರಾಮದ ಜನತೆ ನೋವು ಪಡುವಂತಾಗಿದೆ.